ಹಾಯ್, ಡಾಕ್ಟರ್ ಆಗಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ತಮ್ಮ ಕರಿಯರ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಆ ಕೋರ್ಸ್ ಯಾವ್ದು ಗೊತ್ತಾ? BSc ನರ್ಸಿಂಗ್. ಬರೀ ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ತುಂಬಾ ಬೇಡಿಕೆ ಇರುವ ಕೋರ್ಸ್ ಅದು. ನೀಟ್ ಎಕ್ಸಾಮ್ ಇಲ್ಲದೇನೆ KCET ಮೂಲಕ ಈ ಕೋರ್ಸ್ಗೆ ಪ್ರವೇಶ ಪಡಿಬಹುದು. BSc ನರ್ಸಿಂಗ್ ಇದೊಂದು ಪ್ರೊಫೆಷನಲ್ ಹೆಲ್ತ್ ಕೇರ್ ಕೋರ್ಸ್ ಆಗಿದೆ. ಇದು 4 ವರ್ಷದ ಕೋರ್ಸ್ ಆಗಿರುತ್ತದೆ. ಈ ಕೋರ್ಸ್ನಲ್ಲಿ ನೀವು ಕ್ಲಾಸ್ ರೂಮ್ ಲರ್ನಿಂಗ್ ಜೊತೆಗೆ ಹಾಸ್ಪಿಟಲ್ ಕ್ಲಿನಿಕಲ್ ಎಕ್ಸ್ಪೋಜರ್ ಕೂಡ ಪಡೀತೀರಾ. ನಿಮಗೆ ಹಾಸ್ಪಿಟಲ್ಸಲ್ಲಿ ಪೇಷಂಟ್ ಕೇರ್, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್, ಎಮರ್ಜೆನ್ಸಿ ಕೇರ್ ಹಾಗೂ ವಿವಿಧ ರೋಗಗಳು ಮತ್ತು ಅವುಗಳ ಚಿಕಿತ್ಸಾ ವ್ಯವಸ್ಥೆಗಳ ಬಗ್ಗೆ ನೀವು ಈ ಕೋರ್ಸ್ನಲ್ಲಿ ತಿಳ್ಕೊತೀರಾ. ಈ ಕೋರ್ಸಿನ ಸಿಲೆಬಸ್ಸನ್ನು ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಹಾಗೂ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ನಿಯಂತ್ರಿಸುತ್ತದೆ. ಈ ಕೋರ್ಸಿಗೆ ಬೇಕಾಗಿರುವಂಥ ಎಲಿಜಿಬಿಲಿಟಿ ಕ್ರೈಟೀರಿಯಾವನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೆಕೆಂಡ್ PUC ಅಥವಾ 12ನಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಜೊತೆಗೆ ಇಂಗ್ಲೀಷ್ ಸಬ್ಜೆಕ್ಟ್ಸ್ನ ತಗೊಂಡಿರಬೇಕಾಗಿರುತ್ತದೆ ಮತ್ತು KCET ಎಕ್ಸಾಮ್ ಬರೆದಿರಬೇಕಾಗಿರುತ್ತದೆ. ಈ ಕೋರ್ಸಿಗೆ ನೀಟ್ನ ಅವಶ್ಯಕತೆ ಇರುವುದಿಲ್ಲ. ಈ ಕೋರ್ಸಿನ ಅಡ್ಮಿಷನ್ ಪ್ರೋಸೆಸ್ ಹೇಗೆ ಎಂದರೆ, KE ಅವರು ನಡೆಸುವಂಥ KCET ಕೌನ್ಸಿಲಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತದೆ. ನಿಮ್ಮ ನೆಚ್ಚಿನ ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಮಾಡಿ ನೀವು ಅಲಾಟ್ಮೆಂಟ್ ತಗೋಬೇಕಾಗುತ್ತೆ. ಅಲಾಟ್ ಆಗಿರೋ ಕಾಲೇಜಿಗೆ ನೀವು ಫೀಸ್ ಪೇಮೆಂಟ್ ಮಾಡಿ ನಿಮ್ಮ ಸೀಟ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತದೆ. ಈ BSc ನರ್ಸಿಂಗ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಬರೀ ದೇಶದಲ್ಲಿ ಅಲ್ಲ, ವಿದೇಶದಲ್ಲೂ ತುಂಬ ಬೇಡಿಕೆ ಇದೆ. ಪರ್ಟಿಕ್ಯುಲರ್ ಆಗಿ ಈ ಗಲ್ಫ್ ಕಂಟ್ರೀಸ್ ಅಥವಾ ಯುರೋಪಿಯನ್ ಕಂಟ್ರೀಸ್ನಲ್ಲಿ ತುಂಬ ಡಿಮಾಂಡ್ ಇದೆ. ಹೆಲ್ತ್ ಕೇರ್ ಕ್ಷೇತ್ರದಲ್ಲಿ ನಿಮಗೆ ಆಸಕ್ತಿ ಇದ್ದರೆ BSc ನರ್ಸಿಂಗ್ ಒಂದು ಒಳ್ಳೆಯ ಕೋರ್ಸ್ ಆಗಿರುತ್ತದೆ. ಹಾಗೂ ನಿಮಗೆ KCET ಕೌನ್ಸಿಲಿಂಗ್, ಕಾಲೇಜ್ ಸೆಲೆಕ್ಷನ್, ಆಪ್ಷನ್ ಎಂಟ್ರಿಯಲ್ಲಿ ಡೌಟ್ ಇದ್ದರೆ ನಮ್ಮ ಎಕ್ಸ್ಪರ್ಟ್ ಕೌನ್ಸಿಲರ್ಸ್ನ ನೀವು ಹಿಂದೆ ಸಂಪರ್ಕಿಸಬಹುದು. ಹಾಗೂ ಲೇಟೆಸ್ಟ್ KCET ಕೌನ್ಸಿಲಿಂಗ್ ಬಗ್ಗೆ ಅಪ್ಡೇಟ್ಸ್ಗಾಗಿ ನಮ್ಮ ಪ್ಲಾನಡ್ ಪೇಜನ್ನು ಫಾಲೋ ಮಾಡಿ.